ನಿಮ್ಮ ಹತ್ರ ಡೈ ಕಾಸ್ಟ್ ಐರನ್ ತವಾ ಇದೆಯಾ? ನಿಮ್ಮ ಹತ್ರ ದೋಸೆ ಚೆನ್ನಾಗಿ ಬರ್ತಾ ಇಲ್ವಾ ಆ ತವಾದಲ್ಲಿ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಸುಮಾರು ವೀಡಿಯೋಸ್ ನೋಡಿದ್ದೀನಿ ಡೈ ಕಾಸ್ಟ್ ಐರನ್ ತವಾನಲ್ಲಿ ದೋಸೆ ಸರಿಗೆ ಬರದೇ ಇರೋಂಥದ್ದು. ಬಟ್ ನಾನಿವತ್ತು ಪ್ರೆಸ್ಟೀಜ್ ಬ್ರ್ಯಾಂಡ್ನ ಟ್ರೈ ಮಾಡೋಣ ಅಂತ ಈ ಡೈ ಕಾಸ್ಟ್ ಐರನ್ ತವಾನ ತೊಗೊಂಡಿದ್ದೀನಿ. ಫಸ್ಟ್ ಇದು ಓಪನ್ ಮಾಡಿದಾಗ ನಂಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಹೆವಿ ಆಗಿದೆ ತವಾ. ನೀವು ಅಂದ್ಕೊಂಡಿರೋ ಥರ ಮಾಮೂಲಿ ತವಾ ಇಲ್ಲ, ಇದು ತುಂಬ ಅಟ್ಲೀಸ್ಟ್ ಒಂದು 3-4 kg ಆದರೂ ಹೆವಿ ಇದೆ ಅನಿಸುತ್ತೆ ನನಗೆ. ಸೊ ಇದನ್ನು ಓಪನ್ ಮಾಡಿದೆ. ಓಪನ್ ಮಾಡಿಬಿಟ್ಟು ಅದರಲ್ಲಿ ತುಂಬ ಇನ್ಸ್ಟ್ರಕ್ಷನ್ಸ್ ಬರೆದಿದ್ದಾರೆ ಯಾವ ಥರ ತವಾನ ನಾವು ಮೇಂಟೈನ್ ಮಾಡಬೇಕು ಅಂತ. ಆ್ಯಂಡ್ ಅದು ಆಲ್ರೆಡಿ ಪ್ರೀ ಸೀಸನ್ ತವಾ, ನೀವೇನು ಮಾಡೋದು ಬೇಕಿಲ್ಲ. ಅದನ್ನು ಸುಮ್ಮನೆ ಹಾಗೆ ಮೈಲ್ಡ್ ಡಿಟರ್ಜೆಂಟಲ್ಲಿ ತೊಳೆದುಬಿಟ್ಟು ಎಣ್ಣೆ ಹಚ್ಚಿ ರಾತ್ರಿ ಬಿಟ್ಬಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ತವಾ ಮೀಡಿಯಮ್ ಹೀಟಲ್ಲಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕ್ಲೀನಾಗಿ ಮತ್ತೆ ಸವರಿ ನೀರು ಹಾಕಿ ಈ ಥರ ಚಿಮಿಸ್ಬಿಟ್ಟು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಾದಮೇಲೆ ನಾವು ದೋಸೆ ಹಾಕಬೇಕು. ನೋಡಿ ನಾನಿಲ್ಲಿ ದೋಸೆ ಹಾಕ್ತಾಯಿದ್ದೀನಿ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ದಿಸ್ ಈಸ್ ಮೈ ಫಸ್ಟ್ ದೋಸೆ. ಸೊ ಈ ಥರ ಸ್ಪ್ರೆಡ್ ಮಾಡಾದಮೇಲೆ ಇದ್ರ ಮೇಲೆ ನಾವು ಬಟರ್ ಅಥವಾ ಗೀ ಹಚ್ಚಲೇಬೇಕು. ಬಟರ್ ಅಥವಾ ಗೀ ಹಚ್ಚಲಿಲ್ಲ ಅಂದರೆ ದೋಸೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಬರೋದಿಲ್ಲ. ವೈ? ಬಿಕಾಸ್ ಅದಕ್ಕೆ ಕೆಳಗಡೆ ನಾವು ಯಾವುದೇ ಥರದ್ದು ಆಯಿಲ್ ಆ ಥರ ಯಾವುದು ಸ್ಪ್ರೆಡ್ ಮಾಡಿಲ್ಲ. ಆ್ಯಂಡ್ ನಾವು ಈ ಥರ ಮೇಲೆ ಬಟರ್ ಅಥವಾ ಗೀ ಹಚ್ಚಿದಾಗ ಅದು ಕೆಳಗಡೆಯಿಂದ ನೀಟಾಗಿ ರೋಸ್ಟ್ ಆಗುತ್ತೆ. ಸೊ ನಾನಿಲ್ಲಿ ಬಟರ್ನ ಯೂಸ್ ಮಾಡ್ತಾಯಿದ್ದೀವಿ. ಈ ದೋಸೆ ಅದೆಲ್ಲ ಮಾಡಾದಮೇಲೆ ಮೇಂಟೈನ್ ಮಾಡೋದು ತುಂಬ ಈಸಿ ಇದೆ. ಏನೂ ಇಲ್ಲ, ಬರೀ ಮೈಲ್ಡ್ ಡಿಟರ್ಜೆಂಟ್ ತೊಗೊಂಡು ತೊಳೆದ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ನೀಟಾಗಿ ಒರೆಸ್ಬಿಟ್ಟು ಇಟ್ಬಿಟ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ದೋಸೆ ಮಾಡೋಕ್ಕೆ ಫುಲ್ಲು ರೆಡಿ. ಸೊ ನೋಡಿ ಇವಾಗ ದೋಸೆ ಬೆಂದಿದೆ, ಒಳಗಡೆಯಿಂದ ಎಲ್ಲ ಬೆಂದಿದೆ. ಆ್ಯಂಡ್ ನೋಡಿ ರೋಸ್ಟು ಸಹ ಆಗಿದೆ ಅಕ್ಕಪಕ್ಕದಲ್ಲಿ. ಸೊ ದಿಸ್ ಈಸ್ ದ ಫೈನಲ್ ಔಟ್ಕಮ್. ಸೊ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದ ಪ್ರಾಡಕ್ಟ್. ಇದರಲ್ಲಿ ನನಗೆ ಯಾವುದೇ ರೀತಿಯ ಪ್ರೆಸ್ಟೀಜ್ ತವಾದಲ್ಲಿ ಈಗ ಬರುತ್ತೆ ಹಾಗೆ ಬರುತ್ತೆ ದೋಸೆ ಅದೆಲ್ಲ ಯಾವುದು ನನಗೆ ಅನಿಸ್ಲಿಲ್ಲ. ಒಂದು ಟ್ರೈಯಲ್ಲೇ ಎಷ್ಟು ಚೆನ್ನಾಗಿ ಬಂತು. ಈ ಥರ ವೀಡಿಯೋಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.